ರಸ್ತೆಯಿಂದ ಜಿಗಿದು ಕಾರು ಪ್ರಪಾತದ ಕಡೆಗೆ ಸ್ಲೋ ಮೋಷನ್ನಲ್ಲಿ ಉರುಳುತ್ತಾ ಜೋರಾದ ಶಬ್ದದಿಂದ ಸಿಡಿದು ಬೆಂಕಿಯ ಉಂಡೆಯಾಗಿ ಪ್ರಜ್ವಲಿಸಿತು. ಕಾರಿನ ಕಿಟಕಿಯಿಂದ ಬೆಂಕಿಯೊಂದು ಹೊತ್ತಿ ಉರಿಯುತ್ತಿದ್ದ ಮುಖವೊಂದು ಕಾಣಿಸಿತು. ಕಿಟಾರನೆ ಕಿರಿಚಿಕೊಂಡು ಲೀಸಾ ಧಡಕ್ಕನೆ ಎದ್ದು ಕುಳಿತಳು. ಆತಂಕ ತುಂಬಿದ ಮುಖದಲ್ಲಿ ಬೆವರು ಸುರಿಯುತ್ತಿತ್ತು. ಜೋರಾಗಿ ನಿಟ್ಟುಸಿರು ಬಿಡುತ್ತಾ ಟೇಬಲ್ ಮೇಲಿದ್ದ ಸುಂದರ ಯುವಕನ ಭಾವಚಿತ್ರದ ಕಡೆಗೆ ನೋಡಿದಳು. ಪಕ್ಕದಲ್ಲೇ ಇದ್ದ ಬ್ರೈಡಲ್ ಡ್ರೆಸ್ ಹಾಕಿಕೊಂಡು ನಗುತ್ತಾ ನಿಂತಿದ್ದ ತನ್ನ ಚಿತ್ರವನ್ನು ನೋಡುತ್ತಿದ್ದಂತೆ ಕಣ್ಣು ಮಂಜಾಯಿತು. ನಿಧಾನವಾಗಿ ಎದ್ದು ಟೇಬಲ್ ಮೇಲಿದ್ದ ಲೆಟರನ್ನು ಮತ್ತೊಮ್ಮೆ ಓದಿ ದಿಕ್ಕು ತೋಚದವಳಂತಾಗಿ ಅಲ್ಲೇ ನಿಂತಳು. ಯಾಕೆ ಮಗು, ಮುಖ ಬಾಡಿ ಹೋಗಿದೆ, ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಾ? ಮೇರಿ ಹಿಂದಿನಿಂದ ಕಟ್ಟಿಕೊಂಡ ಲೀಸಾಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೋಡುತ್ತಾ ಕೇಳಿದಳು. ಮಾತನಾಡದೆ ಲೀಸಾ ತಾಯಿಯ ಎದೆಗೊರಗಿ ಅಳತೊಡಗಿದಳು. ಮೇರಿ ಮಗಳ ತಲೆ ಎತ್ತಿ ಗಾಬರಿಯಿಂದ ಕೇಳಿದಳು. ಏನಾಯಿತು ಮಗಳೇ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಏನು ಮಾಡೋಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮಮ್ಮಿ, ಹೀಗೂ ನಡೆಯೋದಿಕ್ಕೆ ಸಾಧ್ಯನಾ ಅಂತ ತಲೆ ಕೆಟ್ಟು ಹೋಗ್ತಾ ಇದೆ. ಮೇರಿಯ ಕೈಗೆ ಲೆಟರ್ ಕೊಟ್ಟಳು. ಲೆಟರ್ ಓದಿದ ಮೇರಿ ಟೇಬಲ್ ಮೇಲಿಟ್ಟು ನಿಟ್ಟುಸಿರು ಬಿಡುತ್ತಾ ಲೀಸಾಳ ಕಡೆ ತಿರುಗಿ, ಲೀಸಾ, ದಯವಿಟ್ಟು ಈ ಮುದುಕಿಯ ಮಾತನ್ನು ಕೇಳು. ಆನಂದ್ ಕತೆ ಮುಗಿದು 8 ವರ್ಷಗಳಾದವು. ಜೀವನ ಅಮೂಲ್ಯವಾದದ್ದು. ಬ್ರಿಯಾನ್ ಬಹಳ ಒಳ್ಳೆಯ ವ್ಯಕ್ತಿ. ವರ್ಷಗಳಿಂದ ನಿನಗಾಗಿ ಕಾಯ್ತಾ ಇದ್ದಾನೆ. ಈ ಲೆಟರ್ನ ಮರೆತುಬಿಟ್ಟು ಅವನನ್ನು ಮದುವೆ ಆಗು. ಬ್ರಿಯಾನ್ ಹೆಸರನ್ನು ಇಗ್ನೋರ್ ಮಾಡುತ್ತಾ ಹೇಳಿದಳು. ಮಮ್ಮಿ, ಆರತಿ ನನ್ನ ಬಹಳ ಬೆಸ್ಟ್ ಫ್ರೆಂಡ್. ನಿನಗೂ ಚೆನ್ನಾಗಿ ಗೊತ್ತು. ಹಾಗೆಲ್ಲ ನಿಜಾಂಶ ಇಲ್ಲದೆ ಬರೆಯೋಳಲ್ಲ. ಹಾಗಿದ್ದರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಗೊತ್ತಿಲ್ಲ ಮಮ್ಮಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ನನಗನ್ನಿಸ್ತಿದೆ. ಆನಂದ್ಗೆ ಆಕ್ಸಿಡೆಂಟ್ ಆದಾಗ ನಾನು ಅಲ್ಲಿರಲಿಲ್ಲ. ಅವನ ಡೆಡ್ ಬಾಡಿ ಕೂಡ ಕಣ್ಣಿಂದ ಬರುತ್ತಿದ್ದ ನೀರನ್ನು ಒರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡದೆ ನಡುಗುವ ಧ್ವನಿಯಲ್ಲಿ ನೋಡಿಲ್ಲ. ನಾನು ಮದುವೆ ಆಗಿರೋದನ್ನು ಖುದ್ದಾಗಿ ತಂದೆ ತಾಯಿ ಸಮಾನರದ ಗುಡಿಗಳಿಗೆ ಹೇಳಬೇಕು. ನನಗೆ ಇನ್ಯಾರೂ ಇಲ್ಲ ಅಂತ ಹೋದ ಆನಂದ್ ಮತ್ತೆ ಬರಲೇ ಇಲ್ಲ. ಅವನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಸಹಾಯಕಳಾದ ಧ್ವನಿಯಲ್ಲಿ ಹೇಳಿದಳು ಮೇರಿ. ಸರಿ ಮಗಳೇ, ನಿನಗೆ ಇಷ್ಟವಂತಂತೆ ಮಾಡು. ಗಾಡ್ ಬ್ಲೆಸ್ ಯು. ಯಾವುದಕ್ಕೂ ಒಂದು ಸಾರಿ ಬ್ರಿಯಾನ್ಗೆ ಹೇಳು. ಬೇಡ ಮಮ್ಮಿ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಸಮಯ ಬಂದಾಗ ಬ್ರಿಯಾನ್ಗೆ ಹೇಳ್ತೀನಿ. ಗ್ಲಾಸ್ಗೋನ್ ಪ್ರಖ್ಯಾತ ಹಾಸ್ಪಿಟಲ್ನಲ್ಲಿ ಲೀಸಾ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಳು. ಬ್ರಿಯಾನ್ ಅವಳ ಬಾಸ್ ಹಾಗೂ ಮನಸ್ಸಿನಲ್ಲಿ ಅವಳನ್ನು ಪ್ರೀತಿಸುತ್ತಿದ್ದ ಸ್ನೇಹಿತ ಕೂಡ. ನಿಜ ಹೇಳಲು ಸರಿ ಇರಲಿಲ್ಲ. ಬೇರೆ ಏನಾದರೂ ಹೇಳೋಕು ಅಂತ ನನಗೆ ಮನಸ್ಸೇ ಯೋಚಿಸುತ್ತಾ ಕೆಫೆಟೇರಿಯಾದಲ್ಲಿ ಕಾಫಿ ಕುಡಿಯುತ್ತಿದ್ದವ ಬ್ರಿಯಾನ್ ತನ್ನ ಮುಂದೆ ಕುಳಿತಿದ್ದು ಕೂಡ ಗೊತ್ತಾಗಲಿಲ್ಲ. ಬ್ರಿಯಾನ್ ಲೀಸಾಳನ್ನೇ ನೋಡುತ್ತಾ ಆಲೋಚಿಸಿದ. ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ ಈ ಬೆಡಗಿಗೆ 38 ವರ್ಷ ಎಂದು. ಮುಗ್ಧವಾದ ಮುಖ, ಕುಳಿ ಬೀಳುವ ಕೆನ್ನೆಗಳು, ಕಪ್ಪಾದ ಭುಜದವರೆಗೆ ಇಳಿದಿರುವ ಗುಂಗುರು ಕೂದಲುಗಳು. ಈ ಸ್ವಪ್ನ ಸುಂದರಿ ನನ್ನ ಜೀವನ ಸಂಗಾತಿಯಾದರೆ ನಾನೇ ಧನ್ಯ. ಸರಿ ಬ್ರಿಯಾನ್, ನೀವು ಬಂದದ್ದೇ ಗೊತ್ತಾಗಲಿಲ್ಲ. ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋಕ್ಕಿತ್ತು. ಹಾಸ್ಪಿಟಲ್ ಒಳಗೆ ಬೇಡ ಅಂತ ಇಲ್ಲಿ ಫೋನ್ ಮಾಡಿ ಕರೆಸಿದೆ. ಸರಿ, ನಿಮಗೆ ತೊಂದರೆ ಆಯಿತೇ? ನೋ, ಹಾಗೇನಿಲ್ಲ ಲೀಸಾ. 4 ಗೋಡೆಯೊಳಗೆ ಮಾತ್ರ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ಹೊರಗಡೆ ನಿನ್ನ ಹಿತೈಷಿ ಮತ್ತು ಸ್ನೇಹಿತ. ನನ್ನಿಂದ ಏನಾಗಬೇಕಿತ್ತು? ಬ್ರಿಯಾನ್ ಕಡೆಗೊಮ್ಮೆ ನೋಡಿ ಅನುಮಾನಾಸ್ಪದವಾಗಿ ನುಡಿದಳು. 4 ವಾರ ರಜೆ ಬೇಕಿತ್ತು. ಅರ್ಜೆಂಟಾಗಿ ಇಂಡಿಯಾಗೆ ಹೋಗಬೇಕಾಗಿದೆ. ಇಂಡಿಯಾಗೆ? ಅದೇನು ಇವಾಗ? ಆನಂದ್ ಹೋದ ನಂತರ ಅಲ್ಲಿ ಎಲ್ಲ ಸಂಬಂಧಗಳು ಕಳೆದು ಹೋಯಿತು ಅಂತ ಅಂದ್ಕೊಂಡಿದ್ದೆ. ಆಶ್ಚರ್ಯದಿಂದ ಕೇಳಿದ. ಇಲ್ಲ ಬ್ರಿಯಾನ್, ದೂರದಲ್ಲಿ ಕಾಣುತ್ತಿದ್ದ ಹಾಸ್ಪಿಟಲ್ ಬಿಲ್ಡಿಂಗ್ ನೋಡುತ್ತಾ ಹೇಳಿದಳು. ಆನಂದ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ಪೇಪರ್ಗಳಿವೆ. ನನ್ನ ಸಿಗ್ನೇಚರ್ ಬೇಕಂತೆ. ಲೀಗಲಿ ಐ ಆಮ್ ಹಿಸ್ ವೈಫ್, ಯು ಸಿ. ಆನಂದ್ ಫ್ಯಾಮಿಲಿಗೆ ಅಷ್ಟಾದರೂ ಮಾಡಬೇಕಲ್ವಾ? ಇಷ್ಟು ವರ್ಷ ಆದಮೇಲೂ ಹಾಸ್ಪಿಟಲ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಆದರೆ ನನಗ್ಯಾಕೋ ನೀನು ನಿಜ ಹೇಳಿದ್ಯಾ ಅಂತ ಅನಿಸ್ತಿಲ್ಲ. ಹೌದು. ಅವನ ಮಾತು ನನಗೆ ಇಷ್ಟವಾಗಿಲ್ಲವೆಂಬಂತೆ ಮುಖವನ್ನು ತಿರುಗಿಸಿಕೊಳ್ಳುತ್ತಾ ಹೇಳಿದಳು. ಯಾಕೆ ಬ್ರಿಯಾನ್, ನನ್ನ ಮಾತು ಸುಳ್ಳು ಅಂತ ಅನಿಸ್ತಿದೆಯಾ? ಸಮಯ ಬಂದಾಗ ಎಲ್ಲಾನು ಹೇಳ್ತೀನಿ. ಬ್ರಿಯಾನ್ ತನ್ನ ಮುಖದಲ್ಲಾಗುತ್ತಿದ್ದ ಬದಲಾವಣೆಗಳನ್ನು ತೋರಿಸದೆ ಲೀಸಾಳ ಕಣ್ಣಲ್ಲಿ ಕಣ್ಣಿಟ್ಟು, ಸರಿ, ನಿನಗೆ ತಿಳಿದಂತೆ ಮಾಡು. ಕಾಲ್ ಮೀ. ನಿನ್ನ ಬಿಟ್ಟರೆ ನನ್ನ ತಾನೇ ಯಾರು ಇದ್ದಾರೆ? ಹಾಸ್ಪಿಟಲ್ನಲ್ಲಿ ಸರಸರಿ ನಡೆದಳು. ಲೀಸಾ ಹೋಗುತ್ತಿದ್ದಾಗ ಬ್ರಿಯಾನ್ ಮೊಬೈಲ್ ತೆಗೆದು ಲಾಂಗ್ ಡಿಸ್ಟೆನ್ಸ್ ಕಾಲ್ ಮಾಡಿದ. ಯಾವ ಪ್ರತಿಕ್ರಿಯೆಯೂ ಇಲ್ಲದ ಕಾರಣ ಬೇಸತ್ತು ಗಡಿಯಾರದ ಕಡೆ ನೋಡಿ ತಲೆಯಾಡಿಸಿದ. ಏರೋಪ್ಲೇನ್ನಲ್ಲಿ ಲೀಸಾ ಅಚ್ಚರಿ ಕಾದಿತ್ತು. ಅವಳು ಕುಳಿತ ಸೀಟ್ ಕಡೆ ಸಾರಿ ಆನಂದ್ನ ಜೊತೆ ಇಂಡಿಯಾದ ಹೋಗುತ್ತಿದ್ದಾಗ ಕುಳಿತ ಸೀಟೇ ಆಗಿತ್ತು. ಪ್ಲೇನ್ ಟೇಕ್ ಆಫ್ ಆಗುತ್ತಿದ್ದಂತೆಯೇ ಹಳೆಯ ನೆನಪು ಅವಳನ್ನು ಆವರಿಸಿತು. ಆನಂದ್ ಹಾಗೂ ಲೀಸಾ ಗ್ಲಾಸ್ಗೋ ಮೆಡಿಕಲ್ ಕಾಲೇಜಿನಲ್ಲಿ ಒಟ್ಟಿಗೆ ಓದಿದವರು. ಆನಂದ್ ಕಾರ್ಡಿಯಾಲಜಿಸ್ಟ್ ಕಡೆಗೆ ಒಲವು ತೋರಿಸಿದರೆ ಲೀಸಾ ಗೈನಕಾಲಜಿಸ್ಟ್ ಆಗ ಬಯಸಿದಳು. ಸ್ನೇಹ ಪ್ರೀತಿಯಾಗುವುದಕ್ಕೆ ಬಹಳ ಸಮಯವಾಗಲಿಲ್ಲ. ಒಂದೇ ಹಾಸ್ಪಿಟಲ್ನಲ್ಲಿ ಕೆಲಸಕ್ಕೆ ಸೇರಿದಷ್ಟೇ ಅಲ್ಲದೆ ಹಣ ಸಂಪಾದಿಸಿ ತನ್ನ ಊರಿನಲ್ಲಿ ಟೀಚರ್ ಹೆಸರಲ್ಲಿ ನರ್ಸಿಂಗ್ ಹೋಮ್ ತೆಗೆದು ಒಟ್ಟಿಗೆ ಪ್ರಾಕ್ಟೀಸ್ ಮಾಡುವ ಕನಸು ಕಂಡಿದ್ದರು. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಆರತಿ ಅವಳಿಗಾಗಿ ಕಾಯುತ್ತಿದ್ದಳು.
ಸುಮಾರು 260 ಕಿಲೋಮೀಟರ್ ದೂರದ ಪಂಚಗಣಿಯವರೆಗಿನ ಜರ್ನಿ ಕೇವಲ ಸಾಂಪ್ರದಾಯಿಕ ಮಾತುಗಳಿಂದ ಕೂಡಿತ್ತು. ಆರತಿ ಗಂಡನ ಅನಾರೋಗ್ಯದ ಕಾರಣದಿಂದ ಪಂಚಗಣಿಯಲ್ಲಿದ್ದಳು. ಲೀಸಾಳಿಗೆ ಆತಂಕ ತಡೆಯಲಾಗಲಿಲ್ಲ. ಟೆರೆಸ್ ರೂಮ್ ಸೇರಿದ ತಕ್ಷಣ ಸ್ನೇಹಿತೆಯ ಕೈ ಹಿಡಿದುಕೊಂಡಳು. ಆರತಿ, ಲೀಸಾ, ನಾವಿಬ್ಬರು 15 ವರ್ಷಗಳಿಂದ ಸ್ನೇಹಿತರು, ಒಟ್ಟಿಗೆ ಓದಿದವರು. ಆ ಕಾರಣಕ್ಕಾಗಿಯೇ ಲೆಟರ್ ಬರೆದು ಕರೆಸಿಕೊಂಡದ್ದು. ನೂರಾರು ಪ್ರಶ್ನೆಗಳು ನಿನ್ನನ್ನು ಕಾಡುತ್ತಿರಬೇಕಲ್ವಾ? ಈಗ ನಾನು ಹೇಳುವ ವಿಷಯ ಕೇಳಿ ನಿನಗೆ ದಿಗ್ಭ್ರಮೆ ಆಗಬಹುದು. ಆದರೆ ನಾನು ಹೇಳುವ ಯಾವ ವಿಷಯದಲ್ಲಿಯೂ ಸತ್ಯವಾಗಿಯೂ ಉತ್ಪ್ರೇಕ್ಷೆ ಇಲ್ಲ. 15 ದಿನಗಳ ಕೆಳಗೆ ನಾನು ಮತ್ತು ಮನೋಜ್ ಪಂಚಗಣಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಮಹಾಬಲೇಶ್ವರಗೆ ಹೋಗುತ್ತಿದ್ದೆವು. ಡ್ರೈವರ್ ಬರದ ಕಾರಣ ಮನೋಜ್ ಡ್ರೈವ್ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಮನೋಜ್ ಜ್ಞಾನ ತಪ್ಪಿ ಸ್ಟಿಯರಿಂಗ್ ವೀಲ್ ಮೇಲೆ ಕೊಲ್ಯಾಪ್ಸ್ ಆಗಿಬಿಟ್ಟರು. ನಮ್ಮ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ನಿಂತಿತು. ಪುಣ್ಯಕ್ಕೆ ನಮ್ಮಿಬ್ಬರಿಗೂ ಏನೂ ಆಗಿರಲಿಲ್ಲ. ತಕ್ಷಣ ಕಾರಿನಿಂದ ಕೆಳಗಿಳಿದು ಸಹಾಯಕ್ಕಾಗಿ ಕೂಗಿದೆ. ಸುಮಾರು 8 ಅಥವಾ 10 ವರ್ಷದ ಒಬ್ಬ ಹುಡುಗ ಬಂದವನೇ ಮುಂದಿನ ಸೀಟ್ನಲ್ಲಿದ್ದ ಮನೋಜ್ನನ್ನು ಪರೀಕ್ಷಿಸಿ ಐಸ್ ಬಾಕ್ಸ್ ಇದೆಯಾ ಅಂತ ಕೇಳಿದ. ಗಾಬರಿಯಲ್ಲಿದ್ದ ನಾನು ಸರಿಯಾಗಿ ಉತ್ತರ ಕೊಡಲಿಲ್ಲ. ಈಗಲೇ ಬರುತ್ತೇನೆ ಅಂತ ಹೇಳಿ 10 ನಿಮಿಷದಲ್ಲಿ ಎಲ್ಲಿಂದಲೋ ಐಸ್ ತಂದು ಅದನ್ನು ಪುಡಿ ಮಾಡಿ ಮನೋಜ್ ತಲೆಗೆ ಒಂದು ಟವೆಲ್ನಲ್ಲಿ ಸುತ್ತಿದ. ತಾನೇ ಡ್ರೈವ್ ಮಾಡಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಲೀಸಾಳ ಅದರುತ್ತಿರುವ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದುವರಿಸಿದಳು ಆರತಿ. ಐಸ್ ಪ್ಯಾಕ್ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಇಲ್ಲದಿದ್ದರೆ ಬ್ರೈನ್ ಡ್ಯಾಮೇಜ್ ಆಗಬಹುದಿತ್ತು. ಆರ್ ಯು ಎ ಕಾರ್ಡಿಯಾಲಜಿಸ್ಟ್? ಮನೋಜ್ನನ್ನು ಅಟೆಂಡ್ ಮಾಡಿದ ಡಾಕ್ಟರ್ ಕೇಳಿದರು. ನಡೆದದ್ದನ್ನೆಲ್ಲ ಹೇಳಿದಾಗ ಡಾಕ್ಟರ್ ಆಶ್ಚರ್ಯಪಟ್ಟರು. ಆ ಹುಡುಗ ಮಾಡಿದ ಫಸ್ಟ್ ಏಡ್ಗೆ ಥೆರಪಿಸ್ಟಿಕ್ ಹೈಪೋಥೆರ್ಮಿತ್ ಅಂತಾರಂತೆ. ಕೇವಲ ಒಬ್ಬ ಟ್ರೇನ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂದರು. ಮೌನವಾಗಿದ್ದ ಲೀಸಾ ಆರತಿಯ ಮುಖವನ್ನೇ ನೋಡುತ್ತಿದ್ದಳು. ಲೀಸಾಳನ್ನು ಅಪ್ಪಿಕೊಂಡು ಹೇಳಿದಳು ಆರತಿ, ಹೌದಾ ಲೀಸಾ? ಆನಂದ್ ಗ್ಲಾಸ್ಗೋನಲ್ಲಿ ಒಬ್ಬ ಪೇಷಂಟ್ ಜೀವ ಉಳಿಸಿರಲಿಲ್ವಾ ಇದೇ ಮೆಥಡಿಂದ? ಅಷ್ಟೇ ಅಲ್ಲ, ನಾನು ಆ ಹುಡುಗನ ಮನೆಗೆ ಹೋಗಿದ್ದಾಗ ಅವನು ಹೇಳಿದ ವಿಷಯ ಕೇಳಿ ಇನ್ನೂ ಗಾಬರಿ ಆಯಿತು. ನಾವು ಓದಿದ ಗ್ಲಾಸ್ಗೋ ಕಾಲೇಜು, ರಿವರ್ಸೈಡ್ ಮ್ಯೂಸಿಯಂ, ಬೊಟಾನಿಕಲ್ ಗಾರ್ಡನ್, ಕ್ಯಾಥೆಡ್ರಲ್, ನನಗಂತೂ ಹುಚ್ಚು ಹಿಡಿಯೋದು ಒಂದು ಬಾಕಿ. ನಿಜವಾಗಿಯೂ ಲೀಸಾ, ಆನಂದನೇ ನನ್ನ ಕಣ್ಣ ಮುಂದೆ ಬಂದಂದಿತ್ತು. ಗ್ಲಾಸ್ಗೋಗೆ ಹೋಗೋದಿರಲಿ, ಆ ಹುಡುಗ ಹತ್ತಿರದ ಮುಂಬೈ ಸಿಟಿಗೂ ಹೋಗಿಲ್ವಂತೆ. ಗೆಳತಿಯರಿಬ್ಬರೂ ಮೌನರಾಗಿದ್ದರು. ಲೀಸಾ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಆರತಿ, ಇದನ್ನೆಲ್ಲ ಹೇಳಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ನನಗರ್ಥ ಆಗ್ತಾ ಇಲ್ಲ. 8 ವರ್ಷಗಳ ನಂತರ ನಿನಗೆ ಚೆನ್ನಾಗಿ ಗೊತ್ತು, ನನಗೆ ಈಗ ಪುನರ್ಜನ್ಮದ ಬಗ್ಗೆ ಒಂಚೂರು ನಂಬಿಕೆ ಇಲ್ಲ. ಆದರೂ ಲೀಸಾ, ನಿನ್ನ ಹಾಗೆ ನಾನು ಒಬ್ಬ ಡಾಕ್ಟರ್. ಎಲ್ಲವನ್ನು ಪರೀಕ್ಷಿಸಿಯೇ ಒಪ್ಪಿಕೊಳ್ಳೋ ಸ್ವಭಾವ. ಆದರೆ ಆ ಹುಡುಗನನ್ನು ಮತ್ತೆ ಭೇಟಿ ಮಾಡಿದಾಗ ನನ್ನ ಮನಸ್ಸಿಗೆ ಆನಂದ್ ಮತ್ತೆ ಹುಟ್ಟಿದ್ದಾನೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಅನಿಸಿತ್ತು. ಹೌದು, ಇದುವರೆಗೂ ನೀನು ಆ ಹುಡುಗನ ಹೆಸರೇ ಹೇಳಿಲ್ಲ. ಆತಂಕದ ಧ್ವನಿಯಲ್ಲಿ ಕೇಳಿದಳು ಲೀಸಾ. ಶಿವ, ಬಡವರ ಮನೆ ಹುಡುಗ, ತಂದೆ ತಾಯಿ ತಂಗಿನ ಇವನೇ ಸಾಕ್ತಾ ಇದ್ದಾನೆ. ಟೂರಿಸ್ಟ್ಗಳನ್ನು ಕುದುರೆ ಮೇಲೆ ಕೂಡಿಸ್ಕೊಂಡು ಟೇಬಲ್ ಟಾಪ್ಲೆ ಕರ್ಕೊಂಡೋಗೋದು, ಊರು ತೋರಿಸೋ ಕೆಲಸ ಮಾಡ್ಕೊಂಡಿದ್ದಾನೆ. ನಾನು ಅವನನ್ನು ನೋಡೋಕೆ ಆರತಿ, ಆನಂದ್ ಇದ್ದ ಹಾಗೆ ಇದ್ದಾನಾ? ತನ್ನ ಹೃದಯದ ಬಡಿತ ಜಾಸ್ತಿ. ಒಂದು ನಿಮಿಷ ಲೀಸಾ, ನೀನಾಗಿ ಅವನನ್ನು ನೋಡೋಕ್ಕಾಗಲ್ಲ. ನೀನು ಒಬ್ಬ ಜರ್ನಲಿಸ್ಟ್. ಶಿವನ ಜನಾಂಗದ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದೀಯ. ಆ ಸೋಗಿನಲ್ಲಿ ನೀನು ಅವನನ್ನು ಮಾತಾಡ್ಬೋದು. ಇರಕ್ಕೆ ಹೋಟೆಲ್ನಲ್ಲಿ ನಿನ್ನ ಹೆಸರಲ್ಲೇ ಬುಕ್ ಮಾಡಿದ್ದೀನಿ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೊರಳಾಡಿದಳು. ನನ್ನನ್ನು ಗುರ್ತು ಹಿಡಿಬಹುದಾ? ಯಾತಕ್ಕಾಗಿ ಮತ್ತೆ ಬಂದ? ಆನಂದ್ ಸಾವಿನ ಸತ್ಯ ಹೊರಗೆ ಬರಲಿದೆಯೇ? ಲೀಸಾಳ ಪ್ರಶ್ನೆಗಳಲ್ಲಿ ಉತ್ತರ ಸಿಗಲಿಲ್ಲ. ಹೋಟೆಲ್ನ ಮೆಟ್ಟಿಲನ್ನು ಇಳಿದು ಬರುತ್ತಿದ್ದಂತೆ ಎದುರಿಗೆ ನಿಂತಿದ್ದ ಶಿವ ಸ್ಪಷ್ಟವಾದ ಇಂಗ್ಲಿಷ್ನಲ್ಲಿ, ಗುಡ್ ಮಾರ್ನಿಂಗ್ ಮೇಡಮ್, ಮೈ ನೇಮ್ ಇಸ್ ಶಿವ. ಆರ್ ಯು ಕಂಫರ್ಟೇಬಲ್ ಇನ್ ರೈಡಿಂಗ್ ಹಾರ್ಸ್? ಡೋಂಟ್ ವರಿ, ಐ ಹ್ಯಾವ್ ಬ್ರಾಟ್ ದ ಬೆಸ್ಟ್ ಹಾರ್ಸ್. ತಲೆ ಕೆಂಪು ಟರ್ಬನ್ ಸುತ್ತಿ ನೀಲಿ ಬಣ್ಣದ ಮೇಲು ವಸ್ತ್ರ ಹಾಗೂ ಬಿಳಿ ಪೈಜಾಮ ಧರಿಸಿದ ಶಿವ ಮಾತನಾಡದೆ
ಲೀಸಾ ಕುದುರೆಯನ್ನೇರಿ ಕುಳಿತಳು. ಲಗಾಮನ್ನು ಹಿಡಿದು ನಿಧಾನವಾಗಿ ನಡೆಸುತ್ತಾ ತನ್ನ ಊರು, ಜನ, ಅಲ್ಲಿನ ವಾತಾವರಣ, ಬೆಳಗಿನ ಸೂರ್ಯೋದಯ ವರ್ಣನೆಯನ್ನು ನಿರರ್ಗಳವಾಗಿ ಮಾಡುತ್ತಾ ನಡೆಯುತ್ತಿದ್ದ ಶಿವನನ್ನೇ ನೋಡುತ್ತಾ ಮೂಕಳಾದಳು. ಪಂಚಗಣಿ ಮಹಾರಾಷ್ಟ್ರ ರಾಜ್ಯದಲ್ಲೇ ಅತಿ ಸುಂದರವಾದ ಸ್ಥಳ. ಅಲ್ಲಿನ ಟೇಬಲ್ ಟಾಪ್ಲೆ ಬೆಳಗಿನ ಸೂರ್ಯೋದಯದ ನೋಡಲಿಕ್ಕೆಂದೇ ಸಾವಿರಾರು ಜನ ಬರುತ್ತಾರೆ. ಕುದುರೆಯ ಮೇಲೆ ಕುಳಿತು ಟೇಬಲ್ ಟಾಪ್ಲೆ ಪ್ರಯಾಣ ಮಾಡುವುದೇ ಒಂದು ವಿಶಿಷ್ಟವಾದ ಅನುಭವ. ಶಿವ ಲೀಸಾಳನ್ನು ಬಂಡೆಯ ಮೇಲೆ ಕೂಡಿಸಿದ. ಕುಳಿತ ಕೂಡಲೇ ಲೀಸಾ ಗಾಬರಿಯಿಂದ ಎದ್ದಳು. ಕಳೆದ ಸಾರಿ ಆನಂದ್ನೊಟ್ಟಿಗೆ ಬಂದಿದ್ದಾಗ ಅದೇ ಬಂಡೆಯ ಮೇಲೆ ಕುಳಿತ ನೆನಪು. ಲೀಸಾಳ ಗಾಬರಿಯನ್ನು ನೋಡಿ ಶಿವ ಕಂಗಾಲಾದ. ಮ್ಯಾಮ್, ಈಸ್ ಎವ್ರಿಥಿಂಗ್ ಓಕೆ? ಆಗಷ್ಟೇ ಲೀಸಾಳಿಗೆ ಅರಿವಾಯಿತು, ಶಿವ ನುರಿತ ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ಹೌ ಕಮ್ ಯು ಸ್ಪೀಕ್ ಫ್ಲೂಯೆಂಟ್ ಇಂಗ್ಲಿಷ್? ವೇರ್ ಡಿಡ್ ಯು ಲರ್ನ್? ನಾನು ಕನ್ನಡದವಳು. ಮ್ಯಾಂಗ್ಳೂರ್ ನಮ್ಮ ತಾಯಿಯ ಊರು. ಇಂಗ್ಲೆಂಡ್ನಲ್ಲಿ ಇದ್ದರೂ ಮನೆಯಲ್ಲಿ ಕನ್ನಡ ಮಾತಾಡ್ತೇನೆ. ನಿನಗೆ ಕನ್ನಡ ಬರುತ್ತೆ? ನಗುತ್ತಾ ಹೇಳಿದ ಶಿವ. ನಮ್ಮ ತಂದೆ ಮಹಾರಾಷ್ಟ್ರದವರು, ತಾಯಿ ಕನ್ನಡದವರು, ಹಾಗೂ 2 ಭಾಷೆ ಮಾತಾಡ್ತೀವಿ. ಹಾಂ. ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಮೇಡಮ್, ನಾನು ಶಾಲೆಗೆ ಹೋದವನಲ್ಲ. ಆದರೂ ಸರಸರ ಅಂತ ಇಂಗ್ಲಿಷ್ ನನಗೆ ತಾನೇ ಬರುತ್ತೆ. ಹೇಗೆ ಅಂತ ಗೊತ್ತಿಲ್ಲ. ರಾತ್ರಿ ಮಲಗಿದ್ದಾಗ ವಿಚಿತ್ರ ಕನಸುಗಳು ಕೂಡ ಬೀಳುತ್ತೆ. ನಾನು ನೋಡಿರದ ಸ್ಥಳ, ಊರು, ಜನ, ಮನೆಗಳು. ಶಿವ ಅರ್ಧದಲ್ಲೇ ನಿಲ್ಲಿಸಿದ. ಯಾಕೋ ಎಲ್ಲರ ಹಾಗೆ ನಾನಿಲ್ಲ ಅಂತ ನನಗೆ ಅನ್ನಿಸುತ್ತೆ ಮೇಡಮ್. ಯಾರಿಗಾದರೂ ತೊಂದರೆ ಆದಾಗ ಸಹಾಯ ಮಾಡಿದರೆ ಡಾಕ್ಟರ್ ಅಂತ ಕರೀತಾರೆ. ಇನ್ನು ಕೆಲವರು ಹುಚ್ಚ ಅಂತಲೂ ಕರೀತಾರೆ. ನನ್ನ ತಂದೆ ತಾಯಿ ಅವಿದ್ಯಾವಂತರು. ಅಲ್ಲಿಗೆ ನನಗಾಗೋ ಅನುಭವವನ್ನೆಲ್ಲ ಹೇಳೋಕ್ಕೆ ಆಗಲ್ಲ. ಇಂದಷ್ಟೇ ನಿಮ್ಮನ್ನು ನೋಡಿದ್ದು ಮೇಡಮ್. ನಿಮ್ಮ ಪರಿಚಯ ಕೂಡ ನನಗಿಲ್ಲ. ಹಾಗಾಗಿ ಶಿವ, ನನಗೇನೂ ಅರ್ಜೆಂಟ್ ಇಲ್ಲ. ಆದರೆ ಒಂದು ಮಾತು, ನಾನು ಈ ಊರಿನಲ್ಲಿ ಇರೋ ತನಕ ನೀನು ಬೇರೆ ಯಾವ ಟೂರಿಸ್ಟನ್ನೂ ಒಪ್ಪಿಕೊಳ್ಳಬೇಡ. ಹಣದ ಬಗ್ಗೆ ಚಿಂತೆ ಬೇಡ. ಪರ್ಸ್ನಿಂದ ಹಣದ ಕಂತೆಯನ್ನು ತೆಗೆದು ಶಿವನ ಕೈಗೆ ಇಟ್ಟಳು. ಮೇಡಮ್, ಈ ಹಣಕ್ಕೆ ನನ್ನ ಕುದುರೆನೇ ಕೊಂಡ್ಕೊಳ್ಬಹುದು. ನೀವು ಹೇಳಿದ ಹಾಗೆ ಆಗಲಿ. ನಾಳೆ ಬೆಳಿಗ್ಗೆ ಬರ್ತೀನಿ, ಸರಿನಾ? ನಗುತ್ತಾ ಹೇಳಿದ ಶಿವ. ಪ್ರಕೃತಿ ತೋರಿಸಲಿದ್ದ ಹಿಂದೆಂದೂ ಕಾಣದ ಸೂರ್ಯೋದಯದ ನಿರೀಕ್ಷಣೆಯಲ್ಲಿ ನೆರೆದಿದ್ದ ಜನರೆಲ್ಲರೂ ಸ್ತಬ್ಧರಾದರು. ಭೂಮಿಯ ಅಂಚಿಂದ ನಿಧಾನವಾಗಿ ಮೇಲೇಳುತ್ತಿದ್ದ ಸೂರ್ಯನ ಕಿರಣಗಳಿಂದ ತನ್ನ ಜೀವನದಲ್ಲಿನ ಕತ್ತಲೆಯೂ ಕೂಡ ಮಾಯವಾಯಿತೇನೋ ಎಂಬಂತೆ ಪುಳಕಿತಳಾದಳು ಲೀಸಾ. ಆರತಿ ನಡೆದದ್ದನ್ನೆಲ್ಲ ಹೇಳಿ ಲೀಸಾಳಿಗೆ ಎಚ್ಚರಿಕೆಯ ಮಾತನ್ನು ಹೇಳಿದಳು. ತಾನು ಮತ್ತು ಮನೋಜ್ ಮಹಾಬಲೇಶ್ವರಿಗೆ ಹೋಗಬೇಕಾಗಿರುವ ಅನಿವಾರ್ಯತೆಯನ್ನು ವಿವರಿಸಿದಳು. ಬಂದವನೇ ನೆಲದ ಮೇಲೆ ಕುಳಿತ ಶಿವ. ಮೇಡಮ್, ನೀವು ನಮ್ಮ ಜನಾಂಗದ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಆರತಿ ಮೇಡಮ್ ಹೇಳಿದರು. ನನಗೆ ತಿಳಿದದ್ದು ಹೇಳ್ತೀನಿ ಕೇಳಿನಿ ಶಿವ. ಮೊದಲು ಬೆಳಿಗ್ಗೆ ನಿನಗೆ ಅದೇನೋ ಕನಸುಗಳು ಬೀಳುತ್ತಂತ ಹೇಳಿದ್ದಲ್ಲ, ಹೇಳಲಿಕ್ಕೆ ಹೊರಟಿದ್ದಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ? ನಾನು ಇದುವರೆಗೂ ಯಾರ ಹತ್ರನೂ ಹೇಳಿಲ್ಲ ಮೇಡಮ್. ಆದರೆ ನಿಮ್ಮನ್ನು ನೋಡಿದರೆ ಎಷ್ಟೋ ವರ್ಷಗಳಿಂದ ಪರಿಚಯ ಅನಿಸುತ್ತೆ. ರಾತ್ರಿ ಕನಸಿನಲ್ಲಿ ಯಾರೋ ನನ್ನನ್ನು ಹೊತ್ಕೊಂಡು ಹೋಗಿ ಜೀಪ್ನಲ್ಲಿ ಕಟ್ಟಿ ಹಾಕಿರ್ತಾರೆ. ಆ ಜೀಪ್ ಕೆಳಗೆ ಉರುಳೋ ಹಾಗೆ ಯಾವತ್ತೂ ಜೀಪಲ್ಲೂ ಕೂತ್ಕೊಂಡವನೇ ಅಲ್ಲ. ಆದರೂ ಆರತಿ ಮೇಡಮ್ ಅವರ ಹಸ್ಬೆಂಡ್ಗೆ ಹೃದಯಾಘಾತ ಆಗಿತ್ತಲ್ಲ, ಅವತ್ತು ನಾನೇ ಕಾರ್ ಡ್ರೈವ್ ಮಾಡಿಕೊಂಡು ಹೋದೆ. ಹೇಗೆ ಅಂತ ಗೊತ್ತಿಲ್ಲ. ಇನ್ನು ಕೆಲವು ಸಾರಿ ಶಿವ ಮಾತು ನಿಲ್ಲಿಸಿ ಎಲ್ಲಿಯೋ ಕಳೆದು ಹೋದವನಂತೆ ಕುಳಿತ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಲೀಸಾ ಹೊರಳಾಡಿದಳು. ಶಿವನ ನಡವಳಿಕೆ, ಆಡುವ ಮಾತು, ಅವನ ಗ್ಲಾಸ್ಗೋ ವರ್ಣನೆ, ಆಕ್ಸಿಡೆಂಟ್ ಆದ ಜೀಪ್ ಎಲ್ಲ ತಾಳೆಯಾಗಿತ್ತಾದರೂ ನಂಬುವುದಕ್ಕೆ ಸಾಧ್ಯವಿಲ್ಲ. ಬ್ರಿಯಾನ್ಗೆ ಕರೆ ಮಾಡಬೇಕೆಂದುಕೊಂಡರೂ ಒಳಮನಸ್ಸು ಬೇಡವೆಂದು ತೀರ್ಮಾನಿಸಿತು. ಬೆಳಗಾಗುವುದನ್ನೇ ಕಾಯುತ್ತಲಿದ್ದ ಲೀಸಾಗೆ ಕೆಳಗೆ ಇಳಿದು ಬರುತ್ತಿದ್ದಂತೆ ನಗುತ್ತಾ ನಿಂತಿದ್ದ ಶಿವನನ್ನು ನೋಡಿ ತನಗಾಗುತ್ತಿರುವ ಆತಂಕವನ್ನು ಮರೆತ ಹೇಳಿದಳು. ಇವತ್ತು ಟೇಬಲ್ ಟಾಪ್ ಬೇಡ ಶಿವ, ಬೇರೆ ಎಲ್ಲಾದರೂ
ಜಾಗಕ್ಕೆ ಕರೆದುಕೊಂಡು ಹೋಗ್ತೀಯಾ? ಒಂದು ಕ್ಷಣ ಯೋಚಿಸಿದ. ಶಿವ ಅನುಮಾನಾಸ್ಪದವಾಗಿ ನುಡಿದ, ಮ್ಯಾಮ್, ಬೇರೆ ಜಾಗಕ್ಕೆ ಹೋಗಬಹುದು. ಆದರೆ ಏನಾಯಿತು ಶಿವ? ಲೀಸಾಳ ಮುಖವನ್ನೇ ನೋಡುತ್ತಾ ಹೇಳಿದ ಶಿವ. ಮ್ಯಾಮ್, ಕುದುರೆ ಒಂದೇ ಇದೆ. ದಾರಿ ಸ್ವಲ್ಪ ದೂರ. ಅದಕ್ಕೆ ಅಷ್ಟೇ ತಾನೇ? ನಸುನಗುತ್ತಾ ನೋಡಿದಳು ಲೀಸಾ. ನಿನ್ನೊಟ್ಟಿಗೆ ಬರೋದಿಕ್ಕೆ ನನಗೇನೂ ಅಭ್ಯಂತರ ಇಲ್ಲ. ಓಕೆ. ಸಿಡ್ನಿ ಪಾಯಿಂಟ್ನಿಂದ ಕೆಳಗೆ ಫಳಫಳನೆ ಹೊಳೆಯುತ್ತಿರುವ ಕೃಷ್ಣ ವ್ಯಾಲಿ, ತಣ್ಣಗೆ ಬೀಸುತ್ತಿರುವ ಗಾಳಿ ಲೀಸಾಳನ್ನು ಪರವಶಗೊಳಿಸಿತು. ನಿನಗೆ ಕನಸುಗಳು ಶುರುವಾಗಿದ್ದು ಯಾವಾಗಿನಿಂದ ಶಿವ? ಮೇಡಮ್, ಸುಮಾರು 2 ವರ್ಷದ ಹಿಂದೆ ಯಾವುದೋ ಕಾರ್ ಆಕ್ಸಿಡೆಂಟ್ ನೋಡಿ ಬಂದವನಿಗೆ ತಲೆ ನೋವು ಶುರು ಆಯಿತು. ಅವತ್ತಿಂದ ಹೀಗಾಗ್ತಾ ಇದೆ. ಇನ್ನೂ ಒಂದು ವಿಷಯ ಮೇಡಮ್. ಶಿವ ಅನುಮಾನಿಸಿದ. ತಲೆ ಸವರುತ್ತಾ ಕೇಳಿದಳು. ಪರವಾಗಿಲ್ಲ ಶಿವ, ಯಾವ ಸಂಕೋಚನೂ ಇಲ್ಲದೆ ಹೇಳು. ಸರಿಯಾಗಿ ಕಾಣಲ್ಲ. ಯಾವುದೋ ಫೌಂಟನ್ ನೀರೊಳಗೆ ಮುಳುಗಿ ಏನೋ ಹುಡುಕ್ತಾ ಇರ್ತೀನಿ. ಒಬ್ಬಳು ಹುಡುಗಿ ಹಿರ್ಚ್ಕೋತಾಳೆ. ತಲೆ ತಗ್ಗಿಸಿಕೊಂಡು ಹೇಳಿದ ಶಿವ. ಧಡಕ್ಕನೆ ಎದ್ದು ನಿಂತಳು ಲೀಸಾ. ಆನಂದ್ ಮನಸ್ಸಿನಲ್ಲಿದ್ದ ಭಾವನೆಗಳನ್ನು ಮೊದಲ ಬಾರಿಗೆ ರೋಮ್ನ ದಿ ಟ್ರೇವಿ ಫೌಂಟನ್ನಲ್ಲಿ ನೀರಲ್ಲಿ ಮುಳುಗಿ ಕಾಯಿನ್ ಹುಡುಕಿ ಹೇಳಿದ್ದ. ತನಗೆ ಮತ್ತು ಆನಂದ್ ಮಾತ್ರ ಗೊತ್ತಿದ್ದ ವಿಷಯ. ದಿಕ್ಕೇ ತೋಚದೆ ನಿಂತಿದ್ದ ಲೀಸಾ ಅಲ್ಲಿಗೆ ಬಂದು ನಿಂತವರನ್ನು ನೋಡಲೇ ಇಲ್ಲ. ತಲೆಗೆ ಟೋಪಿ ಹಾಕಿಕೊಂಡು ಕಪ್ಪು ಕನ್ನಡಕ ತೊಟ್ಟ ವ್ಯಕ್ತಿ ಇಬ್ಬರು ಚೇಲಗಳೊಂದಿಗೆ ಬಂದು ನಿಂತವನು. ಲೀಸಾ ಬಾಯಿ ತೆಗೆದು ಕೇಳುವುದಕ್ಕೆ ಮುಂಚೆ ಇಂಗ್ಲಿಷ್ನಲ್ಲಿ ಹೇಳಿದ. ನೀವ್ಯಾರು? ಯಾತಕ್ಕಾಗಿ ಇಲ್ಲಿ ಬಂದಿದ್ದಾರಾ ಅಂತಾನೂ ಗೊತ್ತು. 40 ಗಂಟೆ ಒಳಗೆ ಜಾಗ ಖಾಲಿ ಮಾಡಿಕೊಂಡು ಹೋಗದಿದ್ರೆ ಮುಂದೆ ಆಗೋ ಅನಾಹುತಕ್ಕೆ ನೀವೇ ಜವಾಬ್ದಾರರು. ಶಿವನ ಕಡೆಗೊಮ್ಮೆ ಕೆಕ್ಕರಿಸಿ ನೋಡುತ್ತಾ ಆ ವ್ಯಕ್ತಿ ಹೊರಟೇ ಹೋದ. ದಿಗ್ಭ್ರಮೆಯಿಂದ ಕೇಳಿದಳು, ಆ ವ್ಯಕ್ತಿ ಯಾರು ಶಿವ? ಅವನು ದೊಡ್ಡ ರೌಡಿ ಜೋಸೆಫ್. ಅವನು ನಿಮಗೆ ಹೇಗೆ ಪರಿಚಯ? ಇಲ್ಲಿ ಇರೋದು ಬೇಡ. ಬನ್ನಿ ಮೇಡಮ್, ನಿಮ್ಮ ಹೋಟೆಲ್ಗೆ ಹೋಗೋಣ. ಹೋಗುತ್ತಿದ್ದ ವ್ಯಕ್ತಿಗಳನ್ನೇ ನೋಡುತ್ತಾ ಹೇಳಿದ ಶಿವ. ವಿಷಯ ತಿಳಿದ ಆರತಿ ಗಾಬರಿಯಾದಳು. ತುಂಬ ದೊಡ್ಡ ರೌಡಿ ಆ ಜೋಸೆಫ್. ಯಾಕೋ ವಿಷಯ ಜಟಿಲವಾಗ್ತಾ ಇದೆ ಲೀಸಾ. ತನ್ನ ಪರಿಚಯದ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ. ನೀನು ಮಾತ್ರ ನನಗೆ ಫೋನ್ ಮಾಡ್ತಾ ಇರು ಪ್ಲೀಸ್. ಸ್ನೇಹಿತೆಯ ಭರವಸೆ ಲೀಸಾಳಿಗೆ ಸಾಂತ್ವನ ನೀಡಿತು. ಆನಂದ್ ಫೋಟೋವನ್ನು ನೋಡುತ್ತಾ ಮಾತನಾಡಿದಳು. ನೀನೇ ಹೇಳು ಆನಂದ್, ನಾನು ಏನು ಮಾಡಲಿ ಅಂತ. ಶಿವನನ್ನು ನೋಡ್ತಾ ಅವರ ಮಾತು ಕೇಳ್ತಾ ಇದ್ದರೆ ನೀನೇ ಕಣ್ಮುಂದೆ ಬಂದಂತೆ ಆಗುತ್ತೆ. ನಾನು ಏನು ಮಾಡಲಿ? ಫೋನ್ ರಿಂಗ್ ಆಯಿತು. ಆ ಕಡೆಯಿಂದ ಕೇಳಿದ್ದು ಪರಿಚಿತವಾದ ಧ್ವನಿ. ಹಲೋ ಬ್ರಿಯಾನ್, ಈ ನಂಬರ್ ನಿನಗೆ ಹೇಗೆ ಸಿಕ್ತು? ಆರತಿಗೆ ಫೋನ್ ಮಾಡಿ ನಿನ್ನ ನಂಬರ್ ತೆಗೆದುಕೊಂಡೆ. ಏನಾಗ್ತಾ ಇದೆ ಲೀಸಾ? ಆರತಿ ವಾಸ್ ಡಿಸ್ಟರ್ಬ್. ಈಸ್ ಎವ್ರಿಥಿಂಗ್ ಫೈನ್? ನಿನಗ್ಯಾಕೆ ಹಾಗೆ ಅನಿಸ್ತಾ ಇದೆ? ಇಲ್ಲಿ ಎಲ್ಲ ಆರಾಮಾಗಿದೆ. ಪೇಪರ್ ವರ್ಕ್ನಲ್ಲಿ ಬ್ಯುಸಿ ಆಗಿರ್ತೀನಿ ಅಷ್ಟೇ. ಎನಿವೆ, ಐ ವಿಲ್ ಕಾಲ್ ಲೇಟರ್. ಉತ್ತರಕ್ಕೂ ಕಾಯದೆ ಡಿಸ್ಕನೆಕ್ಟ್ ಮಾಡಿದಳು. ಸಂಜೆಯಾದರೂ ಶಿವನ ಸುಳಿವೇ ಇಲ್ಲ. ತಾನೇ ಯಾಕೆ ಶಿವನನ್ನು ನೋಡಿಕೊಂಡು ಬರಬಾರದು ಎಂದು ತೀರ್ಮಾನಿಸಿ ಹೊರಟಳು. ಆರತಿ ಹೇಳಿದಂತೆ ಮನೆ ನೋಡಿದ ಕೂಡಲೇ ಲೀಸಾಳಿಗೆ ಬಡತನ ಕಂಡಿತು. ಕುಳಿತುಕೊಳ್ಳುವುದಕ್ಕೆ ಕುರ್ಚಿ ಕೂಡ ಇರಲಿಲ್ಲ. ಶಿವ ಒಳಗಿಂದ ಒಂದು ವುಡನ್ ಬಾಕ್ಸ್ ತಂದು ಕೊಟ್ಟ. ಶಿವ ಉತ್ತರ ಕೊಡುವುದಕ್ಕೂ ಮುಂಚೆ ಅವನ ತಂದೆ ಒಳಗಿಂದ ಬಂದರು. ಶಿವನ ತಾಯಿಯೂ ಕೂಡ ಬಂದು ನೆಲದ ಮೇಲೆ ಕುಳಿತಳು. ಅವರಿಬ್ಬರು ಅವಳನ್ನು ಸಂಶಯದಿಂದ ನೋಡುವುದಷ್ಟೇ ಅಲ್ಲದೆ ಕೇಳಿದ ಪ್ರಶ್ನೆಗಳಿಂದ ಅವರಿಗೆ ತನ್ನ ಮೇಲೆ ಅನುಮಾನ ಬಂದಿದೆ ಎಂದು ಲೀಸಾಳಿಗೆ ಅರ್ಥವಾಯಿತು. ಭಾಷೆಯ ಸಮಸ್ಯೆಯಾದ್ದರಿಂದ ಶಿವನ ತಂದೆ ಮರಾಠಿ ಭಾಷೆಯಲ್ಲಿ ಹೇಳಿದ್ದನ್ನು ಶಿವ ಇಂಗ್ಲಿಷ್ನಲ್ಲಿ ಹೇಳಿದ್ದ. ಮೇಡಮ್, ನಮ್ಮ ತಂದೆ ಕೂಡ ನಿಮಗೆ ಇಲ್ಲಿಂದ ಹೋಗೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಜರ್ನಲಿಸ್ಟ್ ಅಲ್ಲ ಅಂತ ಅವರಿಗೂ ಗೊತ್ತಾಗಿದೆ. ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಡಿ. ನಾವು ಬಡವರು. ಜೋಸೆಫ್ನಂಥ ವ್ಯಕ್ತಿಗಳನ್ನು ಎದುರು ಹಾಕಿಕೊಳ್ಳುವುದು ನಮಗೆ ಸಾಧ್ಯವಿಲ್ಲ. ಲೀಸಾಳಿಗೆ ಏನು ಹೇಳಬೇಕೆಂದೇ ಗೊತ್ತಾಗಲಿಲ್ಲ. ಜೋಸೆಫ್ ಇಲ್ಲಿಗೂ ಬಂದು ಹೆದರಿಸಿದ್ದಾನೆಂದು ತಿಳಿಯಿತು. ಹೋಟೆಲ್ ಹತ್ರ ನೀನೊಬ್ಬನೇ ಬಾ ಎಂದು ಹೇಳಿ ಹೊರಟಳು. ಹೊರಗೆ ಮರದ ಮರೆಯಲ್ಲಿ ನಿಂತಿದ್ದ ವ್ಯಕ್ತಿ ಮೊಬೈಲ್ನಲ್ಲಿ ಕರೆ ಮಾಡಿ ಯಾರಿಗೋ ವಿಷಯ ತಿಳಿಸಿದ್ದನ್ನು ಲೀಸಾ ಗಮನಿಸಲೇ ಇಲ್ಲ. ಕುರ್ಚಿಯ ಮೇಲೆ ಕುಳಿತೇ ನಿದ್ದೆ ಮಾಡುತ್ತಿದ್ದ ಲೀಸಾಳಿಗೆ ಯಾರೋ ಕದವನ್ನು ಮೆಲ್ಲಗೆ ತಟ್ಟಿದಂತೆ ಕೇಳಿ ಬಾಗಿಲು ತೆಗೆದಾಗ ಆಘಾತವಾಯಿತು. ಕುಸಿದು ಕುಳಿತಿದ್ದ ಶಿವನ ಹೊಟ್ಟೆಯಿಂದ ರಕ್ತ ಜಿನುಗುತ್ತಿತ್ತು. ನಿದ್ದೆಯ ಗುಂಗಿನಲ್ಲಿದ್ದ ಮ್ಯಾನೇಜರನ್ನು ಎಬ್ಬಿಸಿ ಸ್ವಲ್ಪ ಕಾಟನ್ ಮತ್ತು ಲೋಷನ್ ತೆಗೆದುಕೊಂಡಳು. ಬಾಂಬ್ನಲ್ಲಿ ಜಾರಿ ಗಾಯವಾಗಿದೆ ಎಂದು ಸುಳ್ಳು ಹೇಳಿ ಮೇಲೆ ಓಡಿದಳು. ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ
ಬಿಸಿ ಟೀ ಮಾಡಿ ಶಿವನನ್ನು ನಿಧಾನವಾಗಿ ಎಬ್ಬಿಸಿ ಕುಡಿಸಿದಳು. ಸ್ವಲ್ಪ ಚೇತರಿಕೆ ಬಂದ ನಂತರ ಶಿವ ನಡೆದದ್ದನ್ನು ವಿವರಿಸಿದ. ಶಿವನನ್ನು ಜೋಸೆಫ್ ಒಡನಾಡಿಗಳು ಅಟ್ಟಿಸಿ ಚಾಕುವಿನಿಂದ ಇರಿದರಂತೆ. ಆ ಸಮಯಕ್ಕೆ ಯಾರೋ ರಸ್ತೆಯಲ್ಲಿ ಹೋಗುತ್ತಿದ್ದವರು ಕಾರ್ ನಿಲ್ಲಿಸಿದಾಗ ಓಡಿ ಹೋದರಂತೆ. ಶಿವನಿನ್ನ ಹೊಟ್ಟೆಗೆ ಬ್ಯಾಂಡೇಜ್ ಮಾಡುವಾಗ ಚಾಕುವಿನ ಗಾಯದ ಕಲೆ ನೋಡಿದೆ. ಹಿಂದೇನೂ ಹೀಗೆ ಯಾರಾದರೂ ಇರಿದಿದ್ದಾರಾ? ಇಲ್ಲ ಮೇಡಮ್, ಈ ಕಲೆ ನನಗೆ ಹುಟ್ಟಿನಾಗಿಂದ ಇದೆ. ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಮೇಡಮ್. ಜೋಸೆಫ್ ಬೆಳಗ್ಗೆ ಧಮಕಿ ಕೊಟ್ಟರು, ಈಗ ಅವನ ಚೇಲಾಗಳು ಅಟ್ಯಾಕ್ ಮಾಡಿದ್ರು. ಯಾಕೆ ಮೇಡಮ್? ಲೀಸಾ ಶಿವನ ಮಾತು ಕೇಳಿಸಿಯೇ ಇಲ್ಲವೆಂಬಂತೆ ಅವನ ಹೊಟ್ಟೆಯ ಮೇಲಿದ್ದ ಕಲೆಯನ್ನು ನೋಡುತ್ತಾ ಕೇಳಿದಳು. ಆ ಜೋಸೆಫ್ ಬರುವುದಕ್ಕೆ ಮುಂಚೆ ನೀನು ಏನೋ ಹೇಳಬೇಕು ಅಂತ ಇದ್ಯಲ್ಲ, ಹಾಗೆ ಹೇಳು ಶಿವ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತೀನಿ, ಶಿವ ನಿಧಾನವಾಗಿ ಹೇಳಿದ್ದ. ಮೇಡಮ್, ಕನಸಿನಲ್ಲಿ ಕೂಡ ನನಗೆ ಯಾರೋ ಚಾಕು ತೆಗೊಂಡು ಇರದ ಹಾಗೆ, ಆಮೇಲೆ ನನ್ನನ್ನು ಹೊತ್ಕೊಂಡು ಜೀಪಲ್ಲಿ ಕೂಡಿ ಬಾಯಿಗೆ ಬಟ್ಟೆ ಕಟ್ಟಿದ ಹಾಗೆ ಬೀಳುತ್ತೆ. ಕಿರ್ಚ್ಕೊಳ್ಳೋಕ್ಕೂ ಆಗದೆ ಎದ್ದಾಗ ಮೈಯೆಲ್ಲ ಬೆವರು ಸುರಿಸುತ್ತೆ. ಲೀಸಾ ಥಟ್ಟನೆ ಎದ್ದಳು. ಏನೆಂದೆ? ನಿನಗೆ ಚಾಕುವಿನಿಂದ ಇರಿದರಾ? ಆಮೇಲೆ ನಿನ್ನ ಜೀಪ್ನಲ್ಲಿ ಕೂಡ್ಲಿ? ಓಹ್ ಮೈ ಗಾಡ್! ಏನೂ ಅರ್ಥವಾಗದ ಶಿವ ಗಾಬರಿಯಿಂದ ಲೀಸಾಳ ಮುಖವನ್ನೇ ನೋಡಿದ. ಶಿವನ ತಲೆಯನ್ನು ನೇವರಿಸುತ್ತಾ, ಇಲ್ಲ ಶಿವ, ಆಗ ನಾನು ಆನಂದ್ ಬಳಿ ಇರಲಿಲ್ಲ. ಆದರೆ ಈಗ ನಿನ್ನ ಮಾತ್ರ ಏನೂ ಆಗದ ಹಾಗೆ ನಾನು ನೋಡ್ಕೊಳ್ತೀನಿ. ಸ್ವಲ್ಪ ಸಮಯ ಕೊಡು ಶಿವ, ನಿಧಾನವಾಗಿ ನಾನೇ ಎಲ್ಲ ವಿಷಯ ಹೇಳ್ತೀನಿ. ಕಣ್ಣಿಡುತ್ತಾ ನೋಡಿದಳು ಲೀಸಾ. ಆರತಿ. ಲೀಸಾ ಹೇಳಿದ್ದನ್ನೆಲ್ಲ ಕೇಳಿ ದಿಗ್ಭ್ರಮೆಗೊಂಡಳು. ಲೀಸಾ, ನಮ್ಮ ಕಾರು ಅಲ್ಲೇ ಇದೆ. ನಾನು ಡ್ರೈವರ್ಗೆ ಎಲ್ಲ ವಿಷಯ ಹೇಳಿ ಕಳಿಸ್ತೀನಿ. ದಯವಿಟ್ಟು ನೀನು ಶಿವ ಮಹಾಬಲೇಶ್ವರಿಗೆ ಬನ್ನಿ. ಬಂದ ಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋಣ. ಆರತಿ, ನಿನ್ನಿಂದ ಇವತ್ತು ನನಗೆ ಆನಂದ್ ಸಾವಿನ ಹಿಂದಿನ ಸತ್ಯ ಗೊತ್ತಾಗೋದ್ರಲ್ಲಿದೆ. ನಾನು ಶಿವ ಇಲ್ಲಿಂದ ಹೊರಡ್ತೀವಿ. ನಿನಗೆ ಫೋನ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಯು ಆರ್ ದಿ ಬೆಸ್ಟ್ ಫ್ರೆಂಡ್ ಆರತಿ. ಡಿಸ್ಕನೆಕ್ಟ್ ಮಾಡಿದ ಲೀಸಾ ಬೇರೊಂದು ನಂಬರ್ಗೆ ಡಯಲ್ ಮಾಡಿದಳು. ಎಲ್ಲವನ್ನೂ ಕೇಳಿ ಹೊರಾರಿದ ಮೇರಿ, ಡಿಯಾನ್ಗೆ ಫೋನ್ ಮಾಡ್ತೀನಿ, ಅವನು ಖಂಡಿತ ಇಂಡಿಯಾಗೆ ಬಂದು ಸಹಾಯ ಮಾಡ್ತಾನೆ ಎಂದಾಗ ಲೀಸಾ ಸ್ವಲ್ಪ ಒರಟಾಗಿ ಹೇಳಿದಳು. ಅಮ್ಮ, ಯಾರಿಗೂ ಏನು ಹೇಳೋದು ಬೇಡ. ಇದು ನನ್ನ ಯುದ್ಧ. ಸಮಯ ಬಂದಾಗ ನಾನೇ ಬ್ರಿಯಾನ್ಗೆ ಫೋನ್ ಮಾಡ್ತೀನಿ. ಶಿವನ ಮೈ ಸುಡುತ್ತಿತ್ತು. ಶಿವನ ತಲೆಯನ್ನು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡಳು. ಅರ್ಧ ದಾರಿ ಹೋಗುತ್ತಿದ್ದಂತೆ ಕಾರು ನಿಂತಿತು. ಬಾಯಿ ತೆರೆಯುವಷ್ಟರಲ್ಲಿ ಹಿಂಬದಿಯ ಡೋರ್ ಓಪನ್ ಮಾಡಿ ಮಲಗಿದ್ದ ಶಿವನನ್ನು ಹೊತ್ತು ನಡೆದರು. ಜೋಸೆಫ್ ಹಾಗೂ ಅವನ ಸಹಚರರು ದಿಗ್ಭ್ರಮೆಗೊಂಡು ಲೀಸಾ ಜೋಸೆಫ್ ಹಿಂಬಾಲಿಸಿ ಓಡಿದಳು. ಲೀಸಾಳಿಗೆ ಹಿಂದೆ ಬರುತ್ತಿದ್ದ ಪೊಲೀಸ್ ವ್ಯಾನ್ ಕಡೆ ಗಮನ ಬರಲಿಲ್ಲ. ಓಡಿ ದಣಿವಾಗಿ ನಿಂತು ನೋಡಿದಾಗ ಜೋಸೆಫ್ ಆಗಲಿ ಶಿವ ಆಗಲಿ ಕಾಣಿಸಲಿಲ್ಲ. ಜೋರಾಗಿ ಶಿವನ ಹೆಸರು ಹಿಡಿದು ಕೂಗಿದಳು. ಮೊಬೈಲ್ ಬೆಳಕಿನಲ್ಲಿ ಹುಡುಕಿದಾಗ ಅಲ್ಲೊಂದು ಶೆಡ್ ಇರುವುದು ಕಂಡಿತು. ಹತ್ತಿರ ಹೋಗುತ್ತಿದ್ದಂತೆ ಜೋಸೆಫ್ ಹೊರಗೆ ಬಂದ. ನಿನಗೆ ವಾರ್ನಿಂಗ್ ಕೊಟ್ಟಿದ್ದೆ ತಾನೇ, ಗಂಟು ಮೂಟೆ ಕಟ್ಕೊಂಡು ನಿಂಪಾಡಿಗೆ ನೀರು ಹೊರಡು ಅಂತ. ಲೀಸಾ ಉತ್ತರ ಕೊಡುವುದಕ್ಕೂ ಮುಂಚೆ ಶೆಡ್ ಒಳಗಿನಿಂದ ಯಾರೋ ಕಿರಿಚಿದ ಶಬ್ದ ಕೇಳಿಸಿತು. ಬಾಗಿಲು ತೆರೆದು ಓಡಿದ ಶಿವ ಜೋಸೆಫ್ ಸಹಪಾಠಿಯೊಬ್ಬ ತಲೆ ಹಿಡಿದುಕೊಂಡು ಹೊರಬಂದ. ಜೋಸೆಫ್ ಶಿವ ಹೋದ ದಿಕ್ಕಿನಲ್ಲಿ ತಾನು ಓಡಿದ. ಪೊಲೀಸ್ ಆಫೀಸರ್ ಜೊತೆ ಆರತಿ ಜೀಪಿನಿಂದ ಕೆಳಗಿಳಿದಾಗ ಲೀಸಾಳಿಗೆ ಎಲ್ಲವೂ ಅರ್ಥವಾಯಿತು. ಆರತಿಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಅತ್ತಳು ಲೀಸಾ. ಲೀಸಾ ಪ್ಲೀಸ್, ಧೈರ್ಯ ತೆಗೆದುಕೋ, ಶಿವನಿಗೆ ಏನೂ ಆಗುವುದಿಲ್ಲ. ಆರತಿ ಗೆಳತಿಯನ್ನು ಸಮಾಧಾನ ಮಾಡಿದಂತೆ ಗುಂಡಿನ ಶಬ್ದ ಕೇಳಿತ್ತು. ಆ ಶಬ್ದದಿಂದ ದಿಕ್ಕಿನತ್ತ ಓಡಿದರು. ಅಲ್ಲಿನ ದೃಶ್ಯವನ್ನು ನೋಡಿ ಲೀಸಾಳು ಮುಖವಾದಳು. ಶಿವನು ಎಲ್ಲೂ ಕಾಣಿಸಲಿಲ್ಲ. ಪೊಲೀಸ್ ಜೋಸೆಫ್ ಬಂದೂಕನ್ನು ಕೆಳಗೆ ಹಾಕಲು ವಾರ್ನಿಂಗ್ ಕೊಟ್ಟರು. ಜೋಸೆಫ್ ನಿಂತ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಅದೇ ಸಮಯಕ್ಕೆ ಶಿವನನ್ನು ನೋಡಿ ಲೀಸಾಳು ಜೋರಾಗಿ ಕೂಗಿದಳು. ಜೋಸೆಫ್ ತಕ್ಷಣ ಗನ್ ಶಿವನ ಕಡೆಗೆ ತಿರುಗಿಸಿ ಸುಡಬೇಕೆನ್ನುವಷ್ಟರಲ್ಲಿ ಪೊಲೀಸ್ ಜೋಸೆಫ್ಗೆ ಶೂಟ್ ಮಾಡಿದರು. ಆರತಿ ಹಾಗೂ ಪೊಲೀಸ್ ಆಫೀಸರ್ ಶಿವನಿಗೆ ಯಾವ ಅಪಾಯವೂ ಇಲ್ಲವೆಂದು ಭರವಸೆ ನೀಡುತ್ತಿದ್ದಾಗ ಲೀಸಾ ಜೋಸೆಫ್ ಬಿದ್ದೆಡೆಗೆ ಹೋದಳು. ಶಬ್ದ ಬರುತ್ತಿದ್ದ ಮೊಬೈಲ್ ಕಿವಿಗಿಟ್ಟಾಗ ಆಘಾತವಾಯಿತು. ಜೋಸೆಫ್, ಐ ಹರ್ಡ್ ಗನ್ ಸೌಂಡ್ಸ್, ಡೋಂಟ್ ಹಾರ್ಮ್ ಲೀಸಾ. ಆ ಕಡೆಗೆ ಬರುತ್ತಿದ್ದ ಧ್ವನಿಯನ್ನು ಗುರುತಿಸಿ ಸ್ತಬ್ಧಳಾದಳು ಲೀಸಾ. ಏನಾಯಿತು ಲೀಸಾ? ಯಾರ ಜೊತೆ ಮಾತಾಡಕ್ಕೆ ಹೊರಟಿದ್ದಿ? ಜೋಸೆಫ್ ಓಡಿ ಬಂದ ಆರತಿ ಕೇಳಿದಳು. ಆರತಿ, ನನ್ನ ಆನಂದ್ ಆಕ್ಸಿಡೆಂಟ್ನಲ್ಲಿ ಸಾಯಲಿಲ್ಲ. ಅವನನ್ನು ಕೊಲೆ ಮಾಡಿ ಅದನ್ನು ಆಕ್ಸಿಡೆಂಟ್ ಅಂತ ನಂಬೋ ಹಾಗೆ ಮಾಡಿದ್ರು. ಇಲ್ಲಿ ಬಿದ್ದಿದ್ದಾನಲ್ಲ ಜೋಸೆಫ್, ಬಹುಶಃ ಅವನೇ ಕೊಲೆಗಾರ. ಆದರೆ ಲೀಸಾಳ ಮುಖದಲ್ಲಿ ವಿಚಿತ್ರವಾದ ನಗುವೊಂದು ಕಾಣಿಸಿತು. ಕೊಲೆ ಮಾಡಿಸಿದ್ದು ಯಾರು ಅಂತ ಗೊತ್ತಾಯಿತು. ಚಿಂತೆಯಿಂದ ಮುಖ ಬಾಡಿಸಿಕೊಂಡಿದ್ದ ಲೀಸಾಳನ್ನು ನೋಡುತ್ತಾ ಹೇಳಿದಳು ಆರತಿ. ನನಗೆ ಗೊತ್ತು ಲೀಸಾ, ಶಿವನ್ನ ಏನು ಮಾಡಬೇಕು ಅನ್ನೋ ಚಿಂತೆ ನಿನಗೆ ಕಾಡ್ತಾ ಇದೆ. ನನಗೆ ಗೊತ್ತಿರೋ ಒಬ್ಬರು ಸ್ವಾಮೀಜಿ ಇದ್ದಾರೆ, ತುಂಬಾ ಪ್ರಾಕ್ಟಿಕಲ್. ನಾವ್ಯಾಕೆ ಒಂದು ಸಾರಿ ಅವರನ್ನೇ ಭೇಟಿ ಮಾಡಬಾರ್ದು?
ಲೀಸಾ ಆಶ್ರಮದ ಆ 100 ಮೆಟ್ಟಿಲುಗಳನ್ನು ಹತ್ತುವಾಗ ಅವಳನ್ನು ಕಾಡುತ್ತಿದ್ದ ಪ್ರಶ್ನೆ, ನನ್ನ ಮನಸ್ಸಿನಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಆರತಿಯಿಂದ ಎಲ್ಲ ವಿಷಯಗಳನ್ನು ಕೇಳಿದ ಸ್ವಾಮೀಜಿ ಮುಂದೆ ನಿಂತಿದ್ದ ಲೀಸಾ ಹಾಗೂ ಶಿವನನ್ನು ನೋಡಿ ನಸುನಗುತ್ತಾ ಹೇಳಿದರು, ಲೀಸಾ, ನಿನ್ನ ತೊಳಲಾಟ ನನಗೆ ಅರ್ಥವಾಗ್ತಾ ಇದೆ. ಶಿವ ನಿನಗೇನಾಗಬೇಕು? ಅವನನ್ನು ಆನಂದ್ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಹಾಗಾದರೆ ಆ ಶಿವನಲ್ಲಿರುವ ಆನಂದ್? ಈ ಜಟಿಲವಾದ ಪ್ರಶ್ನೆಗೆ ಉತ್ತರ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯು ಏನಂ ವೆತ್ತಿ ಹತ್ತಾರಂ ಯಶನ್ನಂ ಮನ್ಯತೆ ಹೇತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇದರರ್ಥ ಆತ್ಮನು ಅವಿನಾಶಿ, ನಿತ್ಯನು, ಹುಟ್ಟು ಸಾವು ಇಲ್ಲದವನು. ಶರೀರ ಕೊಲ್ಲಲ್ಪಡುವಾಗಲೂ ಆತ್ಮ ಅಲ್ಲಿ ಸಾಯುವುದಿಲ್ಲ. ಶಿವ ಹಿಂದಿನ ಜನ್ಮದಲ್ಲಿ ಆನಂದನೇ ಆಗಿದ್ರು. ಈ ಜನ್ಮದಲ್ಲಿ ಶಿವ ಆಗಿದ್ದಾನೆ ಹೊರತು ಆನಂದನಲ್ಲ. ಹೊಸ ಶರೀರದೊಂದಿಗೆ ಅವನಿಗೆ ಹೊಸ ಜೀವನವನ್ನು ಕಲ್ಪಿಸುವ ಅಧಿಕಾರವಿದೆ. ಅವನನ್ನು ಬೆಳೆಸಿ ಮುಂದೆ ತರುವುದು ನೀನು. ಆನಂದನ ಮೇಲಿಟ್ಟಿರುವ ಪ್ರೀತಿಗೆ ಸರಿಯಾದ ಬಳುವಳಿ. ಕೆಲವು ವರ್ಷಗಳ ನಂತರ ಬಾಗಿಲು ತೆರೆದು ಹೊರಗೆ ಬಂದ ಆರತಿಯ ತಲೆ ನರೆತಿತ್ತು. ಮುಖದಲ್ಲಿ ಸುಕ್ಕುಗಳು ಕಾಣುತ್ತಿತ್ತು. ಕಣ್ಣಿಗೆ ತನ್ನ ಕೈಗಳ ಆಸರೆಯನ್ನು ಕೊಟ್ಟು ಯಾರಿರಬಹುದೆಂದು ನೋಡುತ್ತಾ ಹೇಳಿದಳು, ಯಾರಪ್ಪ ನೀನು? ಪೋಸ್ಟನ್ ಮೇಡಮ್. ಓಹ್, ಯಾರಿಂದಾನಪ್ಪ ಲೆಟರ್? ಫ್ರಮ್ ಅಡ್ರೆಸ್ ನೋಡಿ ಹೇಳಿದ ಪೋಸ್ಟ್ಮ್ಯಾನ್. ಲಂಡನ್ನಿಂದ ಮೇಡಮ್. ಯಾರು? ಡಾಕ್ಟರ್ ಶಿವಾನಂದ ಅನ್ನೋರಿಂದ. ಧನ್ಯವಾದಗಳು.